ನಮಸ್ಕಾರ ಸ್ನೇಹಿತರೆ, ಪ್ರಪಂಚಕ್ಕೆ ಸ್ವಾಗತ. ಮೊನ್ನೆ ನಾನು ಟೆಂಪಲ್ಗೆ ಹೋಗಿದ್ದೆ, ನಾಗರ ಪಂಚಮಿ ದಿನ. ಹಾಗೆ ಪಕ್ಕದಲ್ಲೇ ನಮ್ಮ ಬ್ಯೂಗಲ್ ರಾಕ್ ಇದೆ ಅಲ್ವಾ, ಸೊ ಒಂದು ಸರಿ ವಿಸಿಟ್ ಕೊಟ್ಬಿಡೋಣ. ಇದು ಯಾವುದೇ ಪ್ಲ್ಯಾನ್ ಇಲ್ಲದೆ ಹೋಗಿಲ್ಲ, ಹಾಗಾಗಿ ನಾನು ಏನು ಜಾಸ್ತಿ ತೆಗೆದಿಲ್ಲ. ಸುಮ್ಮನೆ ಎದುರೆದ್ರಿಗೆ ಒಂದು ಸೀರೆ ತೆಕ್ಕೊಂಡು ಬಂದಿದ್ದೀನಿ. ಅದ್ರದ್ದು PR ಶಾಮಣ್ಣ ಎಂಟ್ರೆನ್ಸಿಂದ ಒಳಗಡೆ ಹೋದ್ವಿ ನಾವು. ಇಲ್ಲಿ 4 ಎಂಟ್ರೆನ್ಸ್ ಬರುತ್ತೆ, ಅದರಲ್ಲಿ ಇದು ಒಂದು ಬ್ಯೂಗಲ್ ರಾಕ್, ಬುಲ್ ಟೆಂಪಲ್ ಕಡೆಯಿಂದ ಒಂದು, ಬಸವನಗುಡಿ ಕಡೆಯಿಂದ, ಹೀಗೆ 4 ಕಡೆಯಿಂದ ಬರುತ್ತೆ. ಇದು PR ಶಾಮಣ್ಣ ಎಂಟ್ರೆನ್ಸು. ಅಲ್ಲಿಂದ ಒಳಗೆ ಹೋದ್ವಿ ನಾವು. ಸ್ವಲ್ಪನೇ ತೆಗ್ದಿದ್ದು ನಾನು. ಅಲ್ಲಿ ಇದ್ದಿದ್ದೆ ಒಂದು 5 ಮಿನಿಟ್ಸ್. ಸುಮ್ಮನೆ ಅಲ್ಲಿಂದ ಆ ವೇಯಿಂದ ಹೊರಗಡೆ ಬಂದ್ವಿ ನಾವು. ಅವಾಗ ಆನ್ ದಿ ವೇ ಹೋಗುವಾಗ ತೊಗೊಂಡು ಹೋದೆ. ಪರ್ಪಸ್ಲಿ ಹೋಗಿದ್ದರೆ ಇನ್ನೂ ಚೆನ್ನಾಗಿ ತೆಕ್ಕೊಳ್ಬೋದಿತ್ತು, ಬಟ್ ಸುಮ್ಮನೆ ಹೋಗಿದ್ದು. ನೋಡಿ, ತುಂಬ ಹಂಗೆ ನಾವು ಆನ್ ದ ವೇ ಹೋಗುವಾಗ ತೊಗೊಂಡಾಗ ಎಷ್ಟು ಚೆನ್ನಾಗಿದೆ ನಮ್ಮ ಬ್ಯೂಗಲ್ ರಾಕ್ ಅಂತಂದರೆ. ಇದು ನೋಡಿ, ಇಲ್ಲಿ 3000ಗಳಷ್ಟು ಹಳೇ ಕಲ್ಲುಗಳಂತೆ. ಈ ದೊಡ್ಡ ಬಂಡೆ ಇದೆ, ರಾಕ್. ಅದ್ರ ಹತ್ರ ನಾನು ಹೋಗಲಿಲ್ಲ ಆ್ಯಕ್ಚುಲಿ. ಅದೊಂದು ದೊಡ್ಡ ಇದಿದೆ. ಆಮೇಲೆ ಇದು ಇಲ್ಲಿ ಕೆಂಪೇಗೌಡರ ಕಾಲದಲ್ಲಿ ಇಡೀ ಬೆಂಗಳೂರಲ್ಲಿ 4 ಟವರ್ಸ್ ಇತ್ತಂತೆ, ವಾಚ್ ಟವರ್ಸು. ಎಲ್ಲ ಸೇಫಾಗಿದೆಯಾ ಊರೆಲ್ಲ ಅಂತ ನೋಡಿಕೊಂಡು, ಸೇಫಾಗಿದ್ದಾಗ ನೋಡಿ, ಇದು ವಾಚ್ ಟವರು. ಬ್ಯೂಗಲನ್ನು ಬಾರಿಸ್ತಿದ್ರು, ಲೈಟ್ ಇಟ್ಕೊಂಡು ನೋಡಿ, ಈ ಥರ ಬ್ಯೂಗಲ್ಲು. ಅದಕ್ಕೋಸ್ಕರ ಅದನ್ನೆಲ್ಲ ಇದು ಮಾಡಿದ್ದಾರೆ, ಬ್ಯೂಗಲ್ ರಾಕ್ ಅಂತಲೇ ನೇಮ್ ಬಂದಿದ್ದದು. ಅದು ಎಲ್ಲ ಸೇಫಾಗಿದೆ ಅಂತ ಹೇಳಿಬಿಟ್ಟು ಸೂಚನೆ ಕೊಡ್ತಾ ಇದ್ದಿದ್ದಂತೆ ಆವಾಗಿನ ಕಾಲದಲ್ಲಿ, ಕೆಂಪೇಗೌಡರ ಕಾಲದಲ್ಲಿ. ಅದೆಲ್ಲ ಅದಿದ್ದು. ಇಲ್ಲಿ ನೋಡಿ, ಗಾಂಧೀಜಿ, ನೆಹರು ಎಲ್ಲ ಇದ್ದಾರೆ. ಗಾಂಧೀಜಿನೂ ಇದ್ದಾರೆ ಇಲ್ಲಿ. ಸೊ ಇಲ್ಲೇ ಹಿಂದ್ಗಡೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಹಾಗೆ ಡಾಕ್ಟರ್ C. ಅಶ್ವಥ್ಚಂದ್ರದ್ದು ಇಲ್ಲಿ ಹಿಂದ್ಗಡೆ ಫೋಟೋಗಳು ತುಂಬ ಚೆನ್ನಾಗಿ ಹಾಕಿದ್ದಾರೆ. ಇಲ್ಲಿ ಲೈಬ್ರರಿ ಎಲ್ಲ ಇದೆ ನೋಡಿ, ಪೇಪರು, ಬುಕ್ಸ್ ಎಲ್ಲ ಸಿಗುತ್ತೆ ನೋಡಿ. ಈ ಥರ ಬಂಡೆ ಎಲ್ಲಿ ನೋಡಿದರೂ ಇರುತ್ತೆ. ಅದು ಅಷ್ಟು 3000 ಮಿಲಿಯನ್ ವರ್ಷಗಳಷ್ಟು ಹಿಂದೆ ನೋಡಿ. ಇದು C. ರಾಜ್ಕುಮಾರ್ ಆ್ಯಂಡ್ ವಿಷ್ಣುವರ್ಧನ್ ಇದ್ದಾರೆ. ಈ ಕಡೆ P. ಕಾಳಿಂಗರಾವ್ ಮತ್ತು C. ಅಶ್ವಥ್ದು. ಇದು ನೋಡಿ, DVG ಮೆಮೋರಿಯಲ್ಗೋಸ್ಕರ ಮಾಡಿರೋದಿದು. ಇಲ್ಲಿ ಯಾವಾಗಲೂ ಪ್ರೋಗ್ರಾಮ್ಸು ಎಲ್ಲ ನಡೀತಾ ಇರುತ್ತೆ. ಇದು ಪ್ರತಿಯೊಂದು ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಮತ್ತು ದೊಡ್ಡ ದೊಡ್ಡ ಮೇರು ವ್ಯಕ್ತಿಗಳದ್ದೆಲ್ಲ ಈ ರೀತಿ ಮಾಡಿ, ಕೆಳಗಡೆ ಅವ್ರು ಹುಟ್ಟಿದ್ದು, ಅವ್ರು ಏನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಕೆಳಗಡೆ ಕಲ್ಲಲ್ಲಿ ಬರೆದಿಟ್ಟಿದ್ದಾರೆ. ಅದೂ ಅಷ್ಟೇ, ಟೈಮ್ ಇದ್ದರೆ ಹತ್ತಿರ ಹೋಗಿ ನಾನೆಲ್ಲ ತೆಕ್ಕೋಬೋದಿತ್ತು, ಬಟ್ ಅಷ್ಟು ಟೈಮ್ ನನಗಿರಲಿಲ್ಲ. ಸುಮ್ಮನೆ ತೆಕ್ಕೊಂಡು ಬಂದೆ. ಇನ್ನೊಂದು ದಿನ ಯಾವತ್ತಾರು ಹೋಗಿ ಡೀಟೇಲಾಗಿ ಮಾಡ್ಕೊಂಡು ಬರ್ತೀನಿ. ಇಲ್ಲಿದು ಇದು ತುಂಬ ಚೆನ್ನಾಗಿದೆ. ಇಲ್ಲಿ DVG ಅವ್ರು ಕೂತಿರೋದೊಂದು ಇದೆ. ಇದೇ ಪ್ಲೇಸಲ್ಲೇ ಆನಾ ಸುಬ್ಬರಾವ್, DVG, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಆಮೇಲೆ ಇನ್ನೂ ಎಷ್ಟೊಂದು ಜನ ಮೇರು ವ್ಯಕ್ತಿಗಳೆಲ್ಲ ತುಂಬ ಫೇಮಸ್ ಇರೋರು. ಅವ್ರ ಮನೆಯೆಲ್ಲ ಇಲ್ಲೇ ಸುತ್ತಲೂ ನೋಡಿ. DVG ಅವರೆಲ್ಲ ಇಲ್ಲೇ ಎಲ್ಲ ಕೂತ್ಕೊಂಡು ಮಾತಾಡ್ತಿರ್ತಿದ್ರಂತೆ ಸಂಜೆ ಯಾವಾಗಲೂ. ಅದಕ್ಕೋಸ್ಕರ ಅವರದ್ದೆಲ್ಲ ಅಲ್ಲಿ ಹಾಕಿದ್ದಾರೆ ನೋಡಿ. ಇದು ಒಂದು 300 ಸೀಟ್ ಇರೋವಂಥ ಬಂಡೆಕಲ್ಲುಗಳೇ ಸೀಟ್ ಥರ ಮಾಡಿದ್ದಾರೆ. ಇಲ್ಲಿ ಯಾವಾಗಲೂ ಪ್ರೋಗ್ರಾಮ್ಸ್ ಆಗ್ತಾ ಇರುತ್ತೆ ಎದುರುಗಡೆ. ಇಲ್ಲಿ ಯಾವಾಗಲೂ ಏನಾದ್ರು ಸುಗಮ ಸಂಗೀತ, ಏನೋ ಒಂದು ಪ್ರೋಗ್ರಾಮ್ ನಡೀತಾನೆ ಇರುತ್ತೆ. ಅವಾಗೆಲ್ಲ ನಾಟಕಗಳು ಎಲ್ಲ ಆಗುತ್ತೆ. ಆವಾಗ ಜನ ಎದುರುಗಡೆ ಕೂತ್ಕೊಂಡ್ಬಿಟ್ಟು ನೋಡಲಿಕ್ಕಾಗತ್ತೆ ಅಂತ ಆ ಥರ ಬಂಡೆಕಲ್ಲುಗಳನ್ನೇ ಸೀಟ್ ಥರ ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಅಲ್ಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ಯೂಶ್ವಲಿ ಸ್ಯಾಟರ್ಡೆ ಸಂಡೇ ವೀಕೆಂಡ್ ಎಲ್ಲ ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ. ಸೊ ಒಟ್ಟಿನಲ್ಲಿ ನಮ್ಮ ಬ್ಯೂಗಲ್ ರಾಕ್ ಅಂತೂ ತುಂಬ ಚೆನ್ನಾಗಿದೆ. ಪಕ್ಕದಲ್ಲೇ ಬುಲ್ ಟೆಂಪಲ್ಲು, ಆಮೇಲೆ ಗಣೇಶನ ಗುಡಿ ಎಲ್ಲ ಇದೆ. ಇದು ನೋಡಿ, ವಾಕ್ ಮಾಡೋಕ್ಕೋಸ್ಕರ ಒಳ್ಳೊಳ್ಳೆ ಮರ, ಮೆಡಿಸಿನಲ್ ಪ್ಲ್ಯಾಂಟ್ಸ್ ಎಲ್ಲ ಇರೋಂಥ ಜಾಗ. ವಾಕ್ ಮಾಡಲಿಕ್ಕೋಸ್ಕರ ಈ ರೀತಿ ನೀಟಾಗಿ ಮಾಡಿಟ್ಟಿದ್ದಾರೆ. ಇದು ಮುಚ್ಚುವಂತೆ